ನೀವು LLB ಮಾಡಿದ್ರಿ. ಸೊ LLB ರಾಜಕೀಯಕ್ಕೆ ಹೇಗೆ ಹೆಲ್ಪ್ ಆಯ್ತು ನಿಮಗೆ? LLP is, I think, in one way the foundation to politics, because what are politicians essentially? Let's answer that question. Yeah, ರಾಜಕಾರಣಿಗಳಂದ್ರೆ ಏನು? ರಾಜಕಾರಣಿಗಳಂದ್ರೆ you are lawmakers. Essentially, ನಿಮ್ಮ main duty ಏನು ಅಂತಂದ್ರೆ you have to formulate laws and policies for the state. That is your job. Member of legislative assembly ಅಂತಾರೆ. Legislation ಅಂದ್ರೆ ಏನು? Legislation ಅಂದ್ರೆ ಕಾನೂನು. ಕಾನೂನನ್ನ ಮಾಡೋರೇ ರಾಜಕಾರಣಿಗಳು. ಸೊ ಆ ಕಾನೂನಿನ ಬಗ್ಗೆ ಹೆಚ್ಚಿನ ಅರಿವಿರ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವ್ ಮಾಡಿರುವಂತಹ ಕಾನೂನುಗಳಿಗೆ ಏನು ಪರಿಣಾಮಗಳಿದೆ, ಯಾವ ರೀತಿ ಕಾನೂನುಗಳನ್ನ ನೀವು ಮಾಡಿದ್ರೆ ಏನೇನ್ ಸಮಾಜದ ಮೇಲೆ ಪರಿಣಾಮಗಳು ಬೀಳ್ತವೆ, ಅದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಅವೇರ್ನೆಸ್ ಇರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆ ರಾಜಕಾರಣಿ ಆಗ್ತಾನೆ ಅನ್ನೋದು ಅಥವಾ ಆಗ್ತಾಳೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಇನ್ನು ನೀವು ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ ಈ ಪ್ರಶ್ನೆ ನಾನು ಕೇಳಲೇಬೇಕು. ಈಗಿನ ಅಥವಾ ಈಗ ಅನ್ನೋದಕ್ಕಿಂತ ಅಲ್ಲಿನ ಮಹಿಳೆಯರು ಜಾಸ್ತಿ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಯಾವುದು ಅಂತ ಅನ್ಸುತ್ತೆ? ಐ ಥಿಂಕ್ ಉತ್ತರ ಕರ್ನಾಟಕದಲ್ಲಿ ಐ ಥಿಂಕ್ ದೇರ್ ಇಸ್ ಅ ಮಿಸ್ಕನ್ಸೆಪ್ಷನ್. ಇವಾಗ ನಾವೇನ್ ಹೇಳ್ತೀವಿ, ಬೆಂಗಳೂರಲ್ಲಿ ಎಲ್ಲ ವರ್ಕಿಂಗ್ ವುಮೆನ್ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಲೈಕ್ ವುಮೆನ್ ವರ್ಕಿಂಗ್ ಇಲ್ಲ, ತುಂಬಾ ಕಷ್ಟದಲ್ಲಿದ್ದಾರೆ ಅಂತ. ದಟ್ ಇಸ್ ಅ ಜನರಲ್ ಪರ್ಸ್ಪೆಕ್ಟಿವ್. ಐ ಡೋಂಟ್ ಥಿಂಕ್ ದಟ್ಸ್ ಟ್ರೂ. ಆಕ್ಚುಲಿ ಇಟ್ ಇಸ್ ಅ ರಿವರ್ಸ್. ಓಕೆ, ಯಾಕಂತಂದ್ರೆ ಅ ಲಾಟ್ ಆಫ್ ಅಗ್ರಿಕಲ್ಚರಲ್ ಲೇಬರರ್ಸ್ ಆರ್ ವುಮೆನ್ ಅಂಡ್ ದೇ ಆರ್ ಆಲ್ ಇಂಡಿಪೆಂಡೆಂಟ್ ಪೀಪಲ್. ಅವರು ಸೆಲ್ಫ್ ದುಡಿಮೆಯಲ್ಲಿ ತಮ್ಮ ಜೀವನವನ್ನ ಕಳ್ಕೊಂತಾರೆ. ಸೊ ದಿಸ್ ಪರ್ಸೆಪ್ಷನ್ ದಟ್ ಓಕೆ ನಾರ್ತ್ ಕರ್ನಾಟಕ ಅಲ್ಲಿ ರೂರಲ್ ವುಮೆನ್ ಡೋಂಟ್ ವರ್ಕ್, ಅವ್ರ ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಬರೀ ಅಡಿಗೆ ಮಾಡ್ತಾರೆ, ದಟ್ ಇಸ್ ನಾಟ್ ಟ್ರೂ. ಇಟ್ ಇಸ್ ದ ರಿವರ್ಸ್ ದಟ್ ಇಸ್ ಟ್ರೂ. ದೇ ಅಡಿಗೆ ಅಂತ ಅವ್ರು ಮಾಡೇ ಮಾಡ್ತಾರೆ. ಅದ್ರ ಜೊತೆಯಾಗಿ ಪ್ರತಿನಿತ್ಯನೂ ಕೂಡ ಹೊಲಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಡೈಲಿ ದುಡಿಮೆಯನ್ನ ಮಾಡ್ತಾ ಇರುವಂತ ವರ್ಗ ಯಾವ್ದಾದ್ರು ಇದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಮಹಿಳೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ದ ಟ್ರೂತ್ ಇಸ್ ದಟ್ ಅವರು ಸಮಾಜವನ್ನ ಹ್ಯಾಂಡಲ್ ಮಾಡ್ತಾರೆ, ಮನೆಯನ್ನ ಹ್ಯಾಂಡಲ್ ಮಾಡ್ತಾರೆ, ತಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿ ಜೊತೆಗೆ ತಮ್ಮ ದುಡ್ಡಿಂದ ಅವ್ರು ತಮ್ಮ ಮಕ್ಕಳಿಗೆ ಒಳ್ಳೇದನ್ನ ಮಾಡ್ತಾರೆ. ಅವ್ರಿಗೆ ಎಜುಕೇಶನ್ಗೆ, ಬಟ್ಟೆಗೆ, ಅದಕ್ಕೆ ಇದನ್ನ ಖರ್ಚು ಮಾಡ್ತಾರೆ. ಪುನಃ ಎಷ್ಟೋ ಜನ ಹೆಣ್ಮಕ್ಳು ಗಂಡ್ ಮಕ್ಳಿಗೆ ಏನು ಕೇಳೋದೇ ಇಲ್ಲ ದುಡ್ಡು. ಓಕೆ, ಸೊ ಐ ಪರ್ಸನಲಿ ಫೀಲ್ ಲೈಕ್ ಅವ್ರಿಗೆ ಸಪೋರ್ಟ್ ಮಾಡಿರುವಂತಹ ಒಂದು ಸಿಸ್ಟಮ್ ನ ನಾವು ಕ್ರಿಯೇಟ್ ಮಾಡ್ಬೇಕು, ಎಲ್ಲಿ ಅವರ ಆರ್ಥಿಕ ಬೆಳವಣಿಗೆಗೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತಂದ್ರೆ, ಯಾವುದೇ ಹೆಣ್ಮಗಳು ವರ್ಜಿನಿಯಾ ವುಲ್ಫ್ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಅದರ ಹೆಸರು ರೂಮ್ ಆಫ್ ಒನ್ಸ್ ಓನ್ ಅಂತ. ಅಂಡ್ ಐ ಥಿಂಕ್ ಇನ್ ದಟ್ ಶಿ ಪ್ರಾಪಗೇಟ್ಸ್ ಅನ್ ಐಡಿಯಾ. ಅವರೊಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಯಾವುದೇ ಒಬ್ಬ ಮಹಿಳೆ ನಿಜವಾಗ್ಲೂ ಕೂಡ ಸ್ವಾವಲಂಬಿ ಜೀವನವನ್ನ ಮಾಡ್ಬೇಕು, ಅವ್ರು ಬದುಕ್ಬೇಕು ಅಂತಂದ್ರೆ ಅವಳು ಆರ್ಥಿಕವಾಗಿ ಸಬಲರಾಗಿರ್ಬೇಕು ಅಂತ. ಸೊ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ವುಮೆನ್ಸ್ ಗ್ರೋತ್. ಸೊ ಐ ಥಿಂಕ್ ದಟ್ ಈಸ್ ವಾಟ್ ವಿ ಶುಡ್ ಹೆಲ್ಪ್ ವುಮೆನ್ ಅಚೀವ್. ಬಿಕಾಸ್ ಒನ್ಸ್ ದೇ ಆರ್ ಫೈನಾನ್ಷಿಯಲಿ ಎಮ್ಯಾನ್ಸಿಪೇಟೆಡ್, ಅವ್ರು ಒಂದ್ಸರಿ ಆರ್ಥಿಕವಾಗಿ ಸಬಲರಾದ್ರೆ ಅವರು ತಮ್ಮ ನಿರ್ಧಾರಗಳನ್ನ ಸ್ವಯಂ ಪ್ರೇರಿತವಾಗಿ ತಗೊಳ್ತಾರೆ, ಅವ್ರಿಗೆ ಹೆಚ್ಚಿನ ಫ್ರೀಡಮ್ ಇರುತ್ತೆ. ಆದ್ರೆ ಅವರು ಯಾವುದೇ ಕಾರಣಕ್ಕೆ ಶಿ ಇಸ್ ನಾಟ್ ಏಬಲ್ ಟು ವರ್ಕ್, ಅವಳಿಗೆ ತನ್ನ ಗಂಡನ ಮನೆಯಲ್ಲಿ ಅವ್ರು ಹೆಂಗೆ ಇರ್ಲಿ ಗಂಡ ಅಲ್ಲೇ ಇರ್ಬೇಕು ಅನ್ನುವಂತ ಅನಿವಾರ್ಯತೆ ಅಲ್ಲಿ ಉತ್ಪನ್ನ ಆದಾಗ ಅವಾಗ ನಿಜವಾಗ್ಲೂ ಸಮಾಜದಲ್ಲಿ ಒಂದು ಸಮಸ್ಯೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗ್ತಾನೆ ಹೋಗುತ್ತೆ. Obviously that has many facets, but I think financial security is very very important. I think ನಮ್ಮ ಉತ್ತರ ಕರ್ನಾಟಕದ ಮಹಿಳೆಯರು ಬಳಲ್ತಾ ಇರುವಂತಹ ಸಮಸ್ಯೆ ಏನು ಅಂತಂದ್ರೆ, ಅವ್ರು ಕೆಲಸ ಮಾಡಕ್ಕೆ ಅರ್ಹರಿದ್ದಾರೆ, ಅವರು ದೇ ಆರ್ ವಿಲಿಂಗ್ ಟು ಲರ್ನ್, ದೇ ಆರ್ ಹಾರ್ಡ್ ವರ್ಕಿಂಗ್ ವುಮೆನ್. ಅವ್ರಿಗೊಂದು ಆಪರ್ಚುನಿಟಿಯನ್ನ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ, ಒಳ್ಳೆ ಕ್ರೆಡಿಟ್ ಸಿಸ್ಟಮ್ ಅನ್ನ ನಾವು ಕಲ್ಪಿಸ್ಕೊಡ್ಬೇಕಾಗಿದೆ. ಸೊ ದಟ್ ಅವರ ಕನಸುಗಳನ್ನ ನನಸು ಮಾಡುವಂತಹ ಒಂದು ಅವಕಾಶ ಅವ್ರಿಗೆ ಸಿಗ್ಬೇಕು ಅಂತ ಒಂದು ಸಿಸ್ಟಮ್ ಅನ್ನ ನಾವು ಕ್ರಿಯೇಟ್ ಮಾಡ್ಬೇಕಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.